ಎಲ್ರಿಗೂ ಶುಭೋದಯ. ಇವತ್ತು 3ನೇ ಶುಕ್ರವಾರ, ಅಂದರೆ ರಾಷ್ಟ್ರೀಯ ಪೋಷಣ ಅಭಿಯಾನ ಯೋಜನೆಯ ಮಹತ್ತರವಾದ ಒಂದು ಕಾರ್ಯಕ್ರಮ ಇರುತ್ತದೆ. ಅದು ಯಾವುದಂದರೆ CBE ಚಟುವಟಿಕೆ. CBE ಚಟುವಟಿಕೆ ಅಂತಂದರೆ ಸಮುದಾಯದ ಚಟುವಟಿಕೆ. ಸೊ ಅದನ್ನು ಯಾವ ರೀತಿ ಹಾಕೋದನ್ನು ತೋರಿಸ್ತೀನಿ ನೋಡಿರಿ. ಸೊ ಮೊದಲೇದಾಗಿ ಓಪನ್ ಮಾಡ್ತೀರಾ. ನೆಕ್ಸ್ಟ್ ತೆಳಗೆ ಹೆಚ್ಚು ಅಂತಿರುತ್ತೆ, ಇಂಗ್ಲೀಷ್ನಾಗ 3 ಅಂತಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ 4ನೇ ಆಪ್ಷನ್ ಐತೆ ನೋಡಿರಿ, ಕಾರ್ಯಕ್ರಮಗಳು ಅಂತೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ. ಇವತ್ತು CBE ಚಟುವಟಿಕೆ ಹಾಕ್ಬೇಕು ನಾವು ಶುಕ್ರವಾರ. ಸೊ ಸಮುದಾಯ ಆಧಾರಿತ ಚಟುವಟಿಕೆ, ಅದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೋರಿ. ಈ ರೀತಿ ಪೇಜ್ ಓಪನ್ ಆಕೈತಿ. ಆಮೇಲೆ ಇದನ್ನು ಇಲ್ಲಿ ಕ್ಲಿಕ್ ಮಾಡಿರಿ. ನೀಲಿ ಇತ್ತಲ್ಲ, ನೀಲಿ ರೌಂಡ್ ಬಾಕ್ಸ್, ಅದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೋರಿ. ನೆಕ್ಸ್ಟ್ ಇಲ್ಲಿ ಡೇಟ್ ಕ್ಲಿಕ್ ಮಾಡ್ಕೋರಿ. ಇವತ್ತಿಂದ ಇರ್ತೈತಿ 1, 2, 3ನೇ ಶುಕ್ರವಾರ ಐತೆ ನೋಡಿರಿ, 17. ಕ್ಲಿಕ್ ಮಾಡ್ಕೋರಿ. ಓಕೆ ಅನ್ರಿ. ನೆಕ್ಸ್ಟ್ ಇಲ್ಲಿ ಮೊನ್ನೆ ನಾವು ಸೀಮಂತ ಕಾರ್ಯಕ್ರಮ ಹಾಕಿದ್ದೀವಿ ಅನ್ನದ್ದು. ಈಗ ನಾನು ಅನ್ನಪ್ರಾಶನ ಹಾಕ್ತೀನಿ. ಕ್ಲಿಕ್ ಮಾಡಿ ಸಲ್ಲಿಸು ಅಂತನ್ರಿ. ಮುಗೀತು. ಭಾಳ ಸಿಂಪಲ್ ಐತ್ರಿ. ಓಕೆ, ಇದೇ ರೀತಿ VHSND ಮಾಹಿತಿಯನ್ನು ಹಾಕ್ಬೇಕು ನೀವು. ಮತ್ತು ಇಲ್ಲಿ ಬ್ಯಾಕ್ ಹೋಗ್ರಿ. ಆಲ್ಮೋಸ್ಟ್ ಆಲ್ ನಿನ್ನೆ ಎಲ್ಲರೂ VHSND ಹಾಕಿರಿ. VHSND ಅಂದ್ರೆ ಏನು ರೀ? ವಿಲೇಜ್ ಹೆಲ್ತ್ ಸ್ಯಾನಿಟೈಸೇಷನ್ ಆ್ಯಂಡ್ ನ್ಯೂಟ್ರಿಷನ್ ಡೇ. ವೈಯಕ್ತಿಕ ನರ್ಮೇಲೆ ಅದು ದಿನ ಬರುತ್ತಲ್ಲ, ಅದನ್ನು ಹಾಕಿರಿ. ಅಥವಾ ಚುಚ್ಚುಮದ್ದು ದಿನ, ಅದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೋರಿ. ಇದರಲ್ಲಿ ಸ್ವಲ್ಪ ಚೇಂಜಸ್ ಆಗ್ಯಾವು. ಇದ್ರ ಮ್ಯಾಗೆ ಕ್ಲಿಕ್ ಮಾಡಿದ ತಕ್ಷಣ ಆ್ಯಡ್ VHSND ಡೀಟೇಲ್ಸ್ ಕ್ಲಿಕ್ ಮಾಡಿರಿ. ನೀಲಿ ಪಟ್ಟಿ ಮೇಲೆ ಇಲ್ಲಿ ಡೇಟ್ ಹಾಕಿರಿ. ನಿನ್ನೆದು ಹಾಕಿರಿ. ಓಕೆ ಅಂತನ್ರಿ. ನೆಕ್ಸ್ಟ್ ಯಾರ್ಯಾರು ಬಂದಿದ್ರು ಪಾರ್ಟಿಸಿಪೆಂಟ್ಸ್, ಅಂಗನವಾಡಿ ಕಾರ್ಯಕರ್ತೆ, ಸಹಾಯಕಿ, ಇಲ್ಲಿ ಏನೇನದು ಅಲ್ಲಿ ಎಲ್ಲ ಕ್ಲಿಕ್ ಮಾಡ್ಕೋರಿ. ಆದರೆ ಇಲ್ಲೆಲ್ಲ ಆಪ್ಷನ್ ಅದಾವೆ ರೀ. ಅಂಗನವಾಡಿ ಕಾರ್ಯಕರ್ತೆ, ಹೆಲ್ಪರು, ANM, ಮೇಲ್ವಿಚಾರಕರು, ಆಮೇಲೆ CDP ಸಾಹೇಬರು, ಎಲ್ಲನೂ ಇರುತ್ತೆ. ಎಲ್ಲನೂ ಕ್ಲಿಕ್ ಮಾಡ್ಕೋರಿ. ಅಕಸ್ಮಾತ್ ಬಂದಿದ್ದಿಲ್ಲ ಅಂದ್ರೆ ಬೇಡ, ಒಟ್ಟು ಬಿಟ್ಬಿಡ್ರಿ. ನೆಕ್ಸ್ಟ್ ನೋಡಿರಿ, ಇವೆಲ್ಲ ಅದಾವೆ ನೋಡಿರಿ. 4 ಬಾಕ್ಸ್, 5 ಬಾಕ್ಸ್, 6 ಬಾಕ್ಸ್ ಅದಾವೆ. ಅದ್ರ ಮ್ಯಾಗೂ ಕ್ಲಿಕ್ ಮಾಡ್ಕೋರಿ. ಎಷ್ಟೆಷ್ಟು ಮಂದಿ ಫಲಾನುಭವಿಗಳು ಯಾರ್ಯಾರು ಬಂದಿದ್ರು ಅದ್ರ ಮ್ಯಾಗೂ ಕ್ಲಿಕ್ ಮಾಡ್ಕೋರಿ. ಅಲ್ಲಿ ಬರೀರಿ ಗರ್ಭಿಣಿಯರು ಎಷ್ಟು, ನಿಮ್ಮಲ್ಲಿ ಎಷ್ಟಿದ್ದಾರೆ. ಈ ಅಂಗನವಾಡಿಯಲ್ಲಿ 8 ಮಂದಿ ಇದ್ದಾರೆ. ಸೊ ಅದನ್ನು ಹಾಕ್ತಾಯಿದ್ದೀನಿ. ಅದರಲ್ಲಿ ನೋಡಿರಿ ಗರ್ಭಿಣಿಯರೆಷ್ಟು, ಹಾಲುಣಿಸಿದ ತಾಯಂದ್ರೆಷ್ಟು, ಮಕ್ಕಳೆಷ್ಟು, ಹದಿಹರೆಯದ ಹುಡುಗಿಯರೆಷ್ಟು, ಅಂದರೆ ಶಾಲಿ ಮಕ್ಕಳು ಬಂದಿರ್ತಾವಲ್ಲ ಹೆಣ್ಮಕ್ಳು, ಅದ್ರನ್ನೊಂದಿಷ್ಟು ಹಾಕ್ರಿ. ಆಮೇಲೆ ನೆಕ್ಸ್ಟ್ ತಾಯಿ ಅಂದರೆ ಎಷ್ಟು ಬಂದಿದ್ರು, ಮದರ್ ಆಫ್ ಚಿಲ್ಡ್ರನ್ಸ್. ಆಮೇಲೆ ಗಾರ್ಡಿಯನ್, ಈ ಮುತ್ಯ ಕಾಕ ಬಂದಿರ್ತಾರೆ, ಅದನ್ನು ಹಾಕ್ರಿ. ಆಮೇಲೆ ಮುಂದೆ ಅಂತ ಅನ್ರಿ, ಮುಂದೆ ಅಂತ ಕ್ಲಿಕ್ ಮಾಡಿರಿ. ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ವ್ಯಾಕ್ಸಿನೇಷನ್ ಡೀಟೇಲ್ಸ್ ಬರ್ತೈತಿ, ಸಪ್ಲಿಮೆಂಟ್ ಏನು ಕೊಟ್ಟರೆ ಡೀಟೇಲ್ಸ್ ಬರ್ತೈತಿ, ಟೆಸ್ಟಿಂಗ್ ಏನು ಮಾಡಿದ್ರಿ, ಗ್ರೋತ್ ಮಾನಿಟ್ರಿಂಗ್ ಮಾಡಿರಿ ಇಲ್ಲೋ, ಕೌನ್ಸಿಲಿಂಗ್ ಮಾಡಿದ್ರೆ ಇಲ್ಲೋ, ಆಮೇಲೆ ನೆಕ್ಸ್ಟ್ THR ಮಾಡಿರಲ್ಲ, ಅವೆಲ್ಲ ಬರ್ತೈತಿ. ಅದ್ರ ಮ್ಯಾಗೂ ಕ್ಲಿಕ್ ಮಾಡ್ಕೊಳ್ಳೋದು. ಇಲ್ಲಿ ಕ್ಲಿಕ್ ಮಾಡ್ಕೋರಿ. ಗರ್ಭಿಣಿಯರಿಗೆ ವ್ಯಾಕ್ಸಿನೇಷನ್ ಎಷ್ಟು ಕೊಟ್ರಿ, ನಾನು ಇಲ್ಲಿ ಮಾಡ್ತೀನಿ 4 ಕೊಡ್ತೀನಿ. ಇಲ್ಲಿ ನೀವು ಅದು ಎಷ್ಟು ಕೊಟ್ಟಿರ್ತಿರಲ್ಲ ಅಷ್ಟು ಹಾಕ್ರಿ. ಆಯಿತಾ? ನೆಕ್ಸ್ಟ್ ನೋಡಿರಿ ಸಪ್ಲಿಮೆಂಟ್ IFA ಟ್ಯಾಬ್ಲೆಟ್ ಏನು ಮಾಡಿದ್ರಿ, ಆಮೇಲೆ ವಿಟಮಿನ್ E ಟ್ಯಾಬ್ಲೆಟ್ ಎಷ್ಟು ಕೊಟ್ರಿ, ನೆಕ್ಸ್ಟ್ ಅಲ್ಬೆಂಡಜೋಲು, ಕ್ಯಾಲ್ಸಿಯಮ್ ಏನೇನು ಕೊಟ್ಟಿರಲ್ಲ ಅದನ್ನು ಟೈಪ್ ಮಾಡ್ಕೋರಿ. ಅದಾದ ತಕ್ಷಣ ಟೆಸ್ಟಿಂಗ್ ಚೆಕಪ್ ಏನೇನು ಮಾಡಿದ್ರಿ ಅದನ್ನ ಮ್ಯಾಗೆ ಕ್ಲಿಕ್ ಮಾಡಿರಿ. ಅದ್ರಾಗ ತೋರಿಸ್ತದೆ ನೋಡಿರಿ. HB ಟೆಸ್ಟಿಂಗ್, ಬ್ಲಡ್ ಶುಗರ್ ಟೆಸ್ಟ್, ANC ಅವೆಲ್ಲ ಮಾಡಿರೋ ಇಲ್ಲೋ, ಎಷ್ಟು ಮಂದಿಗೆ ಮಾಡಿದ್ರಿ ಅನ್ನೋದನ್ನು ಅಲ್ಲಿ ಮಾತ್ರ ಟೈಪ್ ಮಾಡಬೇಕು. ನೆಕ್ಸ್ಟ್ ಗ್ರೋತ್ ಮಾನಿಟ್ರಿಂಗ್, ಮಕ್ಕಳ ಎತ್ತರ ತೂಕ, ಗರ್ಭಿಣಿಯರದು ಕಂಪಲ್ಸರಿ ಎತ್ತರ ತೂಕ ಮಾಡಬೇಕು ನೋಡಿರಿ. ಮಕ್ಕಳದು 25 ಮಂದಿ ಅದಾರ ಇವ್ರಾಗ, ಹರಿಯದ ಹುಡುಗಿಯರು ಯಾರು ಇರೋಂಗಿಲ್ಲ. ಸೊ ಕ್ಲಿಕ್ ಮಾಡ್ಕೋರಿ 0 ಅಂತೇಳಿ. ನೆಕ್ಸ್ಟ್ ಕೌನ್ಸಿಲಿಂಗ್ ಸರ್ವಿಸಸ್. ಈಗ ಒಬ್ಬೊಬ್ರಿಗೆ ಕೌನ್ಸಿಲಿಂಗ್ ಮಾಡ್ತಿರ್ತೀರಿ ನೀವು, ಫುಲ್ ಇಮ್ಯುನೈಜೇಷನ್ ಬಗ್ಗೆ, ಆಮೇಲೆ ಎಲ್ಲ ಆಪ್ಷನ್ ಅದಾವೆ ನೋಡಿ, ಫುಡ್ ಫೋರ್ಟಿಫಿಕೇಷನ್ ಬಗ್ಗೆ, ಸಪ್ಲಿಮೆಂಟೇಷನ್ ಬಗ್ಗೆ ಎಲ್ಲನೂ ಕ್ಲಿಕ್ ಮಾಡ್ಕೋರಿ. ಯಾಕಂದರೆ ನಮ್ಮ ಅಂಗನವಾಡಿ ಸರ್ವಿಸ್ಗಳಲ್ಲಿ ಎಲ್ಲನೂ ಮಾಡ್ತೀವಿ ನಾವು, ಅದಕ್ಕೆ ನೀವು ಎಲ್ಲ ಕ್ಲಿಕ್ ಮಾಡ್ಕೋರಿ. ನೆಕ್ಸ್ಟ್ THR ಡಿಸ್ಟ್ರಿಬ್ಯೂಷನ್, ಗರ್ಭಿಣಿಯರಿಗೆ ಕೊಡ್ತಾಯಿದ್ದೀವಿ ನಾವು. ಇಲ್ಲಿ 8 ಗರ್ಭಿಣಿ ಅದಾರ, 4 ಹಾಲುಣಿಸಿದ ತಾಯಂದ್ರೆ ಅದಾರ, 20 ಇವ್ರು ಅದಾರ, ಯಾರು 6 ಇಂದ 3 ವರ್ಷದ ಮಕ್ಕಳು. ಅದು ಯಾರ್ಯಾರು ಹುಡುಗರು ಬರೋಂಗಿಲ್ಲ. ಸೊ 0 ಅಂತ ಕೊಡ್ರಿ. ಮುಂದುವರಿಸಿ ಅಂತನ್ರಿ. ಆಮೇಲೆ ಸಲ್ಲಿಸಿ, ದೃಢೀಕರಣ ಕೇಳ್ತೈತಿ, ಸಲ್ಲಿಸಿ. ನೋಡಿರಿ, ಇಷ್ಟೇ ಸಿಂಪಲ್. ಆಮೇಲೆ ಭಾಳ ಇಂಟ್ರೆಸ್ಟಿಂಗ್ ಐತ್ರಿ ಈ ಸಲ. ಸೊ ಎಲ್ಲರೂ ದಯವಿಟ್ಟು ಇದನ್ನ ಹಾಕ್ರಿ. ಓಕೆನಾ? ಸೊ ಧನ್ಯವಾದಗಳು. ಶುಭ ದಿನ.